ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ರಾಜ್ಯಭಾರ ಆರಂಭ. ದಳಪತಿ ಪಟ್ಟಕ್ಕೇರಿದ ದಿನವೇ 3 ಗ್ಯಾರಂಟಿಗಳನ್ನು ಜನರ ಕೈಗಿಟ್ಟಿದ್ದಾರೆ. ಅಗ್ನಿ ಪರೀಕ್ಷೆಯನ್ನು ಗೆದ್ದಿರುವಂತಹ ವಿಜಯ್ ಎದುರು ಈಗ ಮತ್ತೊಂದು ದೊಡ್ಡ ಚಾಲೆಂಜ್ ಇದೆ. ಆ ಚಾಲೆಂಜ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿ ಜೋಸೆಫ್ ವಿಜಯ್ ಎನ್ನುம் நான் ವಿಜಯ್ ಎಂಬ ನಾನು. ಟಿವಿಕೆ ವಿಜಯ್ ಈ ಪದವನ್ನ ಹೇಳ್ತಾ ಇದ್ದಂತೆ ಮಿಂಚಿನ ಸಂಚಲನವೇ ಎದ್ದಿತ್ತು. ತಮಿಳುನಾಡಿನಾದ್ಯಂತ ಸಂಭ್ರಮದ ಅಲೆ ಅಪ್ಪಳಿಸಿತ್ತು. ಅಷ್ಟು ಮಾತ್ರ ಅಲ್ಲ, ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಸಿಎಂ ಪಟ್ಟಕ್ಕೇರಿರೋ ದಳಪತಿ ವಿಜಯ್ ದರ್ಬಾರ್ ಶುರು ಮಾಡಿದ್ದಾರೆ. A new era of a real secular social justice starts now. ವಿಜಯ್ ಬಳಿಕ ಟಿವಿಕೆ ಪಕ್ಷದ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ಸಮಾರಂಭ ಕೇವಲ ರಾಜಕೀಯ ಕಾರ್ಯಕ್ರಮ ಆಗಿರಲಿಲ್ಲ, ಅದೊಂದು ತಾರಾ ಸಂಗಮ ಆಗಿತ್ತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಸಂಭ್ರಮಕ್ಕೆ ಸಾಕ್ಷಿಯಾದರು. ವಿಜಯ್ ಸಹ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲರ ಜೊತೆ ಸೆಲ್ಫಿ ವಿಡಿಯೋ ಮಾಡಿದ್ರು. ಕಾರ್ಯಕ್ರಮದ ಇನ್ನೊಂದು ಆಕರ್ಷಣೆ ವಿಜಯ್ ಅವರ ಗೆಳತಿ ತ್ರಿಷಾ ಆಗಿದ್ರು. ಮಧುಮಗಳಂತೆ ಬಂದ ತ್ರಿಷಾ ಅವರನ್ನ ವಿಜಯ್ ತಂಗಿ ಬಿಗಿದಪ್ಪಿದ್ರು. ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಅಭಿಮಾನಿಗಳತ್ತ ಕೈ ಬೀಸಿದ ತ್ರಿಷಾ ವಿಜಯದ ಸಂಕೇತ ತೋರಿಸಿ ದಳಪತಿಯ ಗೆಲುವನ್ನ ಸಂಭ್ರಮಿಸಿದ್ರು. ಪಟ್ಟಾಭಿಷೇಕ ನಡೀತಾ ಇದ್ದಂತೆ 3 ಗ್ಯಾರಂಟಿ ಘೋಷಣೆ. ತಮಿಳುನಾಡಿನ ಜನತೆಗೆ 10 ಗ್ಯಾರಂಟಿ ಭರವಸೆ ನೀಡಿರುವ ಸಿಎಂ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಕ್ಷಣವೇ 3 ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿದ್ದಾರೆ. ಡ್ರಗ್ಸ್ ಮುಕ್ತ ತಮಿಳುನಾಡು, ಮಹಿಳೆಯರ ರಕ್ಷಣೆಗೆ ವಿಶೇಷ ಪಡೆ, ಗೃಹ ಬಳಕೆದಾರರಿಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್, ಈ 3 ಗ್ಯಾರಂಟಿ ಘೋಷಣೆ ಮಾಡಿದ್ರು. ಗ್ಯಾರಂಟಿ ಕಡತಕ್ಕೆ ಸಹಿ ಹಾಕಿದ್ರು. ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆ ನೀಡಿರುವ ವಿಜಯ್ ಜನರ ನಯಾ ಪೈಸೆ ಮುಟ್ಟಲ್ಲ, ಭ್ರಷ್ಟರನ್ನ ಬಿಡಲ್ಲ ಎಂದು ಆರ್ಭಟಿಸಿದ್ರು. ತಮ್ಮ ಪಕ್ಷದ ಶಾಸಕರಿಗೂ ಖಡಕ್ ಸಂದೇಶ ರವಾನಿಸಿದ್ರು. நான் முன்னாடியே சொன்ன மாதிரி மக்கள் பணத்துல இருந்து ஒரு பைசா கூட நான் தொட மாட்டேன். எனக்கு அது அவசியமும் இல்லை. அது உங்களுக்கு நல்லாவே தெரியும். இந்த விஜய் தப்பு பண்ண மாட்டான், தப்பு பண்ணவும் விட மாட்டான். அது யாராக இருந்தாலும் சரி, என்னோட கவர்மெண்ட்ல என் கூடவே இருக்கிறவங்களாகவும் சரி விட மாட்டான். சப்போஸ் யாருக்காவது அப்படி ஒரு எண்ணம் மனசுல இருந்துச்சுன்னா நம்ம ஜெயிச்சுட்டோம், ஒரு ஆட்டம் ஆடி பார்க்கலாம் அப்படின்ற எண்ணம் யாருக்காவது இருந்துச்சுன்னா இப்பவே இந்த நிமிஷமே அதை ಎರೇಸ್ பண்ணிருங்க. ನಾವು ಯಾವುದೇ ಭೇದ ಭಾವ ಮಾಡಲ್ಲ, ಎಲ್ಲ ಧರ್ಮಗಳನ್ನು ಒಂದೇ ರೀತಿ ನೋಡ್ತೀವಿ ಅಂತ ವಿಜಯ್ ಭರವಸೆ ನೀಡಿದ್ದಾರೆ. நான் ஒன்னும் பெரிய மன்னர் பரம்பரையிலிருந்துலாம் வந்துடல. உங்களை மாதிரி தான், உங்கள ஒருத்த மாதிரி தான், உங்க குடும்பத்துல ஒருத்த மாதிரி தான், உங்க புள்ள மாதிரி தான், உங்க மகன் மாதிரி தான், உங்க அண்ணன் மாதிரி தான், உங்க தம்பி மாதிரி தான். ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಸಚಿವಾಲಯಕ್ಕೆ ಬಂದ ದಳಪತಿಗೆ ಪೊಲೀಸರು ಗೌರವ ವಂದನೆ ಸಲ್ಲಿಸಿದ್ರು. ಸಿನಿಮಾ ಸ್ಟೈಲ್ನಲ್ಲಿ ನಡೆದು ಬಂದ ವಿಜಯ್ ಕುರ್ಚಿಗೆ ನಮಸ್ಕರಿಸಿ ಕುಳಿತ ಆ ಕ್ಷಣ ಇಡೀ ತಮಿಳುನಾಡಿನ ಹೊಸ ಯುಗದ ಆರಂಭಕ್ಕೆ ಮುನ್ನುಡಿ ಬರೆದಿದೆ. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಸಿಎಂ ವಿಜಯ್ ರಾಜೀನಾಮೆ. ಮೇ 13ಕ್ಕೆ ವಿಶ್ವಾಸ ಮತಯಾಚನೆಯ ಅಗ್ನಿ ಪರೀಕ್ಷೆ. 2 ಕ್ಷೇತ್ರದಲ್ಲಿ ಗೆದ್ದಿರುವ ವಿಜಯ್ ಸದ್ಯ ಪೆರಂಬೂರು ಕ್ಷೇತ್ರವನ್ನೇ ಉಳಿಸಿಕೊಂಡಿದ್ದು ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪೆರಂಬೂರು ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ಮೇ 13ರ ಒಳಗೆ ವಿಶ್ವಾಸ ಮತಯಾಚನೆ ಮಾಡುವಂತೆ ವಿಜಯ್ಗೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ಹಂಗಾಮಿ ಸ್ಪೀಕರ್ ಆಗಿ ಟಿವಿಕೆಯ ಶಾಸಕ ಎಂವಿ ಕುರುಪ್ಪಯ್ಯರನ್ನ ಆಯ್ಕೆ ಮಾಡಲಾಗಿದೆ. ವಿಜಯ್ಗೆ ಕರೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ. ತಮಿಳುನಾಡಿನ ನೂತನ ಸಿಎಂ ವಿಜಯ್ಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿದ್ದಾರೆ. ದೂರವಾಣಿ ಕರೆ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಇತಿಹಾಸ ಸೃಷ್ಟಿಸಿದ್ದೀರಿ ಅಂದ್ರು. ಸಿಎಂ ವಿಜಯ್ಗೆ ಶುಭ ಹಾರೈಸಿದ್ದಾರೆ. ಸಿದ್ದರಾಮಯ್ಯ ಸ್ಪೀಕಿಂಗ್ ಹಿಯರ್. Congratulations. You are created in history. When I come to Bangalore, I will back to you. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಿಎಂ ವಿಜಯ್ಗೆ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇತ್ತ ಸಿಎಂ ಆಗಿರುವ ವಿಜಯ್ಗೆ ವಿಶ್ವಾಸಮತ ಅಗ್ನಿ ಪರೀಕ್ಷೆಯಲ್ಲೂ ಪಾಸ್ ಆಗಬೇಕಿದೆ.
ಹರೀಶ್, ಟಿವಿ9, ಚೆನ್ನೈ.